सदाशिवसमारम्भां शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्री शंकरानंद गुरुपदाम्बुजन्मने सविलासमहामोह ग्राहग्रासैककर्मणे तत्पादाम्बुरुहद्वन्द्व सेवा निर्मलचेतसाम् सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾ ಆನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗಗಳ ಅಪೇಕ್ಷೆಯ ಮೇರೆಗೆ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಭೂತ ವಿವೇಕ ಪ್ರಕರಣವನ್ನು ನಾವು ಇಂದಿನ ಉಪನ್ಯಾಸದಲ್ಲಿ ಉಪೋದ್ಘಾತವಾಗಿ ಸದೇವ ಸೌಮ್ಯ ಇದಮಗ್ರಂ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ ಎನ್ನುವಂತಹ ಉಪನಿಷತ್ತು ವಾಣಿಯನ್ನು ಅನೇಕವಾಗಿ ಕಾಣುವಂತಹ ಈ ಜಗತ್ತು ಇದು ಸೃಷ್ಟಿ ಪುರ ಸೃಷ್ಟಿಗಿಂತ ಮುಂಚೆ ಏಕವಾಗಿತ್ತು. ಆ ಏಕವಾಗಿರ್ತಕ್ಕಂತಹದ್ದು ಅನೇಕವಾಗಿ ತೋರ್ತಾ ಇದೆ. ಅನೇಕವಾಗಿ ತೋರುವಂತಹ ಈ ಜಗತ್ತನ್ನು ಅದರದೇ ಆಗಿರತಕ್ಕಂತಹ ಅನೇಕ ರೀತಿಯಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಕಾರ್ಯದಿಂದ ಕಾರಣದಿಂದ ಗುಣದಿಂದ ಅನೇಕ ವಿಧವಾಗಿರ್ತಕ್ಕಂತಹ ಈ ಜಗತ್ತನ್ನು ನಾವು ಅದನ್ನು ಸ್ಪಷ್ಟವಾಗಿ ಅನೇಕತೆಯನ್ನು ನೋಡ್ತಾ ಆ ಅನೇಕತೆಯಲ್ಲಿ ಏಕತೆ ಅಂತಕ್ಕಂತಹದ್ದು ಹೇಗೆ ಇದೆ ಅನ್ನುವಂತಹ ಒಂದು ಸೂಕ್ಷ್ಮವಾದ ಅದರ ಶೀಟನ್ನು ಕೊಡ್ತಕ್ಕಂತಹ ಒಂದು ಉಪನಿಷತ್ತನ್ನು ನಮಗೆ ಹೇಳಿಬಿಟ್ಟು ಈಗ ವಿವಿಚ್ಯತ ಅಂದರೆ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಈ ಜಗತ್ತನ್ನು ನಾವು ನೋಡೋಣ ಅಂತ ಹೇಳಿ ನಾವು ಮೊನ್ನೆ ದಿವಸ ಮೊದಲಿಗೆ ತದದ್ವೈತಂ ಶ್ರುತಂ ಯತ್
ಯತ್ತತ್ ಪಂಚಭೂತ ವಿವೇಕತಃ ಬೋದ್ಧುಂ ಶಕ್ಯಂ ತಥೋ ಭೂತ ಪಂಚಕಂ ಪ್ರವಿವಿಚ್ಯತೆ. ಸತ್ ಅದ್ವೈತಂ 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 ಅಂತಂದ್ರೆ ನಿಮಗೆ ಶಂಕರರು ತಲೆಯಲ್ಲಿ ಬರಬಾರ್ದು. ದ್ವೈತ ಅಂತಂದ್ರೆ ಮಧ್ವಾಚಾರ್ಯರು ತಲೆಯಲ್ಲಿ ಬರಬಾರ್ದು. ಯಾಕಂದ್ರೆ ಈ ಆಚಾರ್ಯರು ಬರೋದಕ್ಕಿಂತ ಪೂರ್ವದಲ್ಲಿಯೇ ಉಪನಿಷತ್ತಿನಲ್ಲಿ ಈ ಭಾಷೆ ಇದೆ. ಅದ್ವೈತ ಅಂತಕ್ಕಂತಹದ್ದು ಏಕ, ದ್ವೈತ ಅಂತಕ್ಕಂತಹದ್ದು ಅನೇಕ, ಇಷ್ಟೇ ಅರ್ಥ ಮಾಡಿಕೊಳ್ಳೋದು. ಅದನ್ನ ಬಿಟ್ಟು ನಾವು ಇನ್ನೇನೇನೋ ಅರ್ಥ ಮಾಡಿಕೊಂಡ್ರು ಅಂತಂದ್ರೆ ಆ ಅರ್ಥದಿಂದ ನಮ್ಮ ಮನಸ್ಸು ವಿಕೃತಿ ಆಗುತ್ತಾಗಲಿ, ನಾವು ಇನ್ನು ಹೆಚ್ಚು ಏನನ್ನ ಅರ್ಥ ಮಾಡಿಕೊಳ್ಳೋದಾಗಲ್ಲ. ಆ ಕಾರಣದಿಂದ ಸದ್ ಅದ್ವೈತಂ ಶ್ರುತಂ ಯತ್ತತ್, ಸದ್ರೂಪವು ಅದ್ವೈತವೂ ಆಗಿರತಕ್ಕಂತಹ ಯಾವ ಒಂದು ವಸ್ತು ಇದೆಯೋ ಪಂಚಭೂತ ವಿವೇಕತಃ, ಈ ಪಂಚಭೂತಗಳ ವಿವೇಚನದ ಮೂಲಕ ಬೋದ್ಧುಂ ಶಕ್ಯಂ ತಥೋ ಭೂತ ಪಂಚಕಂ ಪ್ರವಿಚ್ಯತೆ, ಬ್ರಹ್ಮಕ್ಕಿಂತ ಭಿನ್ನ ಭಿನ್ನವಾಗಿರ್ತಕ್ಕಂತಹ ತಿಳಿದುಕೊಳ್ಳಲಿಕ್ಕೆ ಶಕ್ಯವಾಗಿರ್ತಕ್ಕಂತಹ ಬೋದ್ಧುಂ ಶಕ್ಯಂ, ಬೋದ್ಧುಂ ಅಂದರೆ ತಿಳಿ ಅಂತ, ಶಕ್ಯ ಅಂದರೆ ತಿಳಿಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹದ್ದು. ಯಾವುದರಿಂದ ಅಂತಂದರೆ ಈ ಭೂತಗಳ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಭೂತಗಳಿಂದ ನಾವು ಇದನ್ನು ತಿಳಿಬೋದು. ಆ ಕಾರಣದಿಂದಲೇ ನಾವು ಈ ಭೂತಗಳನ್ನು, ಪಂಚಭೂತಗಳನ್ನು ವಿವೇಚನೆ ಮಾಡೋಣ. ಸೊ ಇದು ಮೊದಲನೇದಾಗಿ ಅವರು ಸ್ಪಷ್ಟಪಡಿಸ್ತಕ್ಕಂತಹ ಒಂದು ಶ್ಲೋಕ. ಈಗ ಇದನ್ನು ಹೇಳಿದ ಮೇಲೆ ವಿದ್ಯಾರಣ್ಯ ಮುನಿಗಳು ಅದರ ಕಾರಣ ಮತ್ತು ಕಾರ್ಯ ಅಥವಾ ಅದರ ಗುಣ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಶಬ್ದ ಸ್ಪರ್ಶೌ ರೂಪರಸೌ ಗಂಧೋ ಭೂತಗಣ ಇಮೇ ಏಕ ದ್ವಿ ತ್ರಿ ಚತುಷ್ಪಂಚಗುಣ ವ್ಯೋಮಾದಿಷು ಕ್ರಮಾತ್. ಅದನ್ನ ಅನ್ವಯ ಅಂತಂದ್ರೆ ವ್ಯೋಮಾದಿಷು ಕ್ರಮಾತ್ ಏಕ ದ್ವಿ ತ್ರಿ ಚತುಷ್ಪಂಚಗುಣಾಃ ಏತತ್ ಪಂಚಗುಣ ಶಬ್ದಸ್ಪರ್ಶ ರಸರೂಪಗಂತಹ. ಈ ಗುಣಗಳು ಈ 5 ಭೂತಗಳಲ್ಲಿರ್ತಕ್ಕಂತಹ ಗುಣಗಳು 1 2 3 4 5 ಆಗಿವೆ. ಏಕ ದ್ವಿ ತ್ರಿ ಚತುಷ್ಪಂಚ ಗುಣ. ಪಂಚಗುಣಗಳು ಯಾವುವು? ಪಂಚಗುಣಗಳು ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಶಬ್ದ ಅಂತಕ್ಕಂತಹದ್ದು ಆಕಾಶದ ಗುಣ, ಸ್ಪರ್ಶ ಅಂತಕ್ಕಂತಹದ್ದು ವಾಯುವಿನ ಗುಣ, ರೂಪ ಅಂತಕ್ಕಂತಹದ್ದು ಅಗ್ನಿಯ ಗುಣ. ಹಾಗಾಗಿ ಯಾವಾಗ ಅದು ಆಕಾಶ ಕೇವಲವಾಗಿತ್ತು, ತಾನೇ ಒಂದೇ ಒಂದಾಗಿತ್ತು, ಅಲ್ಲಿ ಕೇವಲ ಶಬ್ದ ಇತ್ತು. ಆ ಶಬ್ದ ತಲುಪಬೇಕು ಅಂತಂದರೆ ವಾಯು ಬೇಕಾಯಿತು. ವಾಯು ಅಂತಕ್ಕಂತಹದ್ದು ಸ್ಪರ್ಶದ ಗುಣ. ಸೊ ಹಾಗಾಗಿ ಸ್ಪರ್ಶದಲ್ಲಿ 2 ಗುಣ ಇದೆ, ಸ್ಪರ್ಶನೂ ಇದೆ ಮತ್ತು ಶಬ್ದನೂ ಇದೆ. ಆಕಾಶದಲ್ಲಿ ಸ್ಪರ್ಶ ಇಲ್ಲ, ಕೇವಲ ಶಬ್ದ ಇದೆ. ಅಂದರೆ ಒಂದರಿಂದ ಒಂದು ಭೂತಕ್ಕಿರ್ತಕ್ಕಂತಹ ಭಿನ್ನತೆಯನ್ನು ತೋರಿಸ್ತಾ ಇದ್ದಾರೆ ಅಲ್ಲಿ. ದೆನ್ ಅದಾದಮೇಲೆ ನಾವು
ಅಗ್ನಿಗೆ ಬಂದು ಅಂತಂದರೆ ಅಲ್ಲಿ ಅಗ್ನಿಯಲ್ಲಿ 3 ಗುಣ ಇದೆ. ಶಬ್ದ ಇದೆ, ಸ್ಪರ್ಶ ಇದೆ, ರೂಪ ಇದೆ. ಅಲ್ಲಿಂದ ನಾವು ಜಲಕ್ಕೆ ಬಂದು ಅಂತಂದರೆ ಜಲದಲ್ಲಿ 4 ಗುಣ ಇದೆ. ಶಬ್ದ ಇದೆ, ಸ್ಪರ್ಶ ಇದೆ, ರೂಪ ಇದೆ ಮತ್ತು ಅದರದೇ ಆಗಿರ್ತಕ್ಕಂತಹ ರಸ ಇದೆ. ಪೃಥ್ವಿಗೆ ಬಂದ್ವಿ ಅಂತಂದ್ರೆ ಪೃಥ್ವಿಯಲ್ಲಿ 5 ಗುಣಗಳಿವೆ. ಶಬ್ದನೂ ಇದೆ, ಸ್ಪರ್ಶನೂ ಇದೆ, ರೂಪನೂ ಇದೆ, ರಸನೂ ಇದೆ ಮತ್ತೆ ಅದರದೇ ಆಗಿರ್ತಕ್ಕಂತಹ ಗಂಧ. ಹಾಗಾಗಿ ನಮಗೆ ಈ ಭೂತ ಪೃಥ್ವಿ ನಮಗೆ ಸೊ ಇದರ ಜೊತೆಗೆ ವ್ಯವಹಾರ ಮಾಡಲಿಕ್ಕೆ ಮತ್ತೆ ಅನುಭವಕ್ಕೆ ಇದು ಸಿಗುತ್ತೆ. ಇವು ಒಂದರಿಂದ ಒಂದು ಸೂಕ್ಷ್ಮ ಆಗಿರುತ್ತೆ. ಪೃಥ್ವಿಗಿಂತ ಜಲ ಸೂಕ್ಷ್ಮ, ಜಲಕ್ಕಿಂತ ಅಗ್ನಿ ಸೂಕ್ಷ್ಮ, ಅಗ್ನಿಗಿಂತ ವಾಯು ಸೂಕ್ಷ್ಮ, ವಾಯುಗಿಂತ ಆಕಾಶ ಅತಿ ಸೂಕ್ಷ್ಮ. ಸೊ ಇಲ್ಲಿ ಇದರಲ್ಲಿ ಆ ಗುಣಗಳ ಲಕ್ಷಣಗಳನ್ನು ಪ್ರತಿಧ್ವನಿ ವಿಚ್ಛಬ್ದೋ ಪ್ರತಿಧ್ವನಿರ್ ವಿವಿಧ ಶಬ್ದೋ ವಾಯು ಬೀಸೀತಿ ಶಬ್ದನಂ ಅನುಷ್ಣಾ ಶೀತ ಸಂಸ್ಪರ್ಶ ಸಂಸ್ಪರ್ಶ್ಯೋ ವಷ್ಣೌ ಭುಗು ಭುಗು ಧ್ವನಿ. ಈಗ ಅದರ ಎಕ್ಸ್ಪ್ರೆಸ್ ಗುಣಗಳ ಇರತಕ್ಕಂತಹ ಶಬ್ದ ಅದು ಪ್ರತಿಧ್ವನಿ ರೂಪದಲ್ಲಿ ಬರುತ್ತೆ. ಇನ್ನು ವಾಯುದ್ದು ಅದು ಸ್ಪರ್ಶ ಇದೆ, ಅದರಲ್ಲಿ ಏನಿಲ್ಲ, ಶೀತ ಇಲ್ಲ, ಉಷ್ಣ ಇಲ್ಲ, ಅದರಲ್ಲಿ ಬರೀ ಸ್ಪರ್ಶ ಅನುಭವ ಇದೆ. ಇನ್ನು ಅಗ್ನಿಯ ಏನಿದೆ ಅಂತಂದ್ರೆ ಅದು ಅದರಲ್ಲಿ ಶಬ್ದ ಮತ್ತು ಸ್ಪರ್ಶ ಮತ್ತು ಅದರ ರೂಪ 3 ಇದೆ. ಅದಕ್ಕೆ ಅದು ಭುಗು ಭುಗು ಶಬ್ದದಿಂದ ಉರಿತದೆ. ಬೆಂಕಿ ಉರಿಯುವಾಗ ಕೆಡೆ ನೋಡಿದ್ರಲ್ವಾ, ಶಬ್ದ ಬರ್ತಾ ನೋಡಿ, ಅದು ಅಗ್ನಿ ಗುಣ ಅಲ್ಲ, ಅದು ಆಗ ಅದರಲ್ಲಿ ಸೇರಿಕೊಂಡಿರೋದ್ರಿಂದ ಅದು ಅಗ್ನಿಯಾಗಿ ಅಗ್ನಿಯ ಶಬ್ದವಾಗಿ ನಮಗೆ ಕೇಳಿಸ್ತದೆ. ಮತ್ತೆ ಅದು ಸ್ಪರ್ಶ ನಮಗೆ, ಅದು ವಾಯುವಿನ ಗುಣ. ಅಲ್ಲಿ ನಮ್ಮ ದೇಹಕ್ಕೆ ಹೋಲಿಸಿ ಅದನ್ನು ಹೇಳಿದ್ವಿ ಸಂಕ್ಷಿಪ್ತವಾಗಿ. ಅದನ್ನು ಇಲ್ಲಿ ಸ್ವಲ್ಪ ವಿವರವಾಗಿ ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಅಂದರೆ ಇದು ಒಂದಿಷ್ಟು ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ. ಉಷ್ಣ ಸ್ಪರ್ಶ ಪ್ರಭಾರೂಪಂ ಜಲೇ ಬುಲುಬುಲು ಧ್ವನಿ ಶೀತ ಸ್ಪರ್ಶ ಶುಕ್ಲರೂಪಂ ರಸೋ ಮಾಧುರ್ಯಂ ಗೀರಿತಂ. ಇಲ್ಲಿ ಅಗ್ನಿಗೆ 3 ಗುಣ ಇದೆ ಅಂತ ಹೇಳ್ತಾರೆ. ಉಷ್ಣ ಇದೆ, ಸ್ಪರ್ಶ ಇದೆ ಮತ್ತು ಅದರ ಬೆಳಕು ಇದೆ. 3 ಗುಣ ಇದೆ ಇದು. ಸೊ ಹಾಗೆ ನೀರಿನಲ್ಲಿ ಕೂಡ ಬುಲುಬುಲು ಧ್ವನಿಯನ್ನ ಮಾಡುತ್ತದೆ. ಶೀತ ಸ್ಪರ್ಶ ಶುಕ್ಲ ರೂಪವನ್ನು ಮಾಧುರ್ಯ ರಸವನ್ನು ಹೊಂದಿರತಕ್ಕಂತಹದ್ದು. ಹುಳಿ, ಸಿಹಿ, ಕಹಿ, ಮಾಧುರ್ಯ ಇವೆಲ್ಲವೂ ಕೂಡ ರಸದಲ್ಲಿರ್ತಕ್ಕಂತಹದ್ದು. ಸೊ ಒಂದೊಂದಾಗಿ ವಿವೇಚನೆ ಮಾಡ್ತಾ ಆ ಭೂತಗಳಲ್ಲಿ ಇರ್ತಕ್ಕಂತಹ ಗುಣಗಳನ್ನ ಇಲ್ಲಿಯವರೆಗೆ ನಮಗೆ ತಿಳಿಸಿಕೊಟ್ರು.
ಆಕಾಶದಲ್ಲಿರ್ತಕ್ಕಂತಹ ಶಬ್ದ, ವಾಯುವಿನಲ್ಲಿರ್ತಕ್ಕಂತಹ ಸ್ಪರ್ಶ ಮತ್ತು ಅಗ್ನಿಯಲ್ಲಿರ್ತಕ್ಕಂತಹ ರೂಪ, ಜಲದಲ್ಲಿರ್ತಕ್ಕಂತಹ ರಸ, ಪೃಥ್ವಿಯಲ್ಲಿರ್ತಕ್ಕಂತಹ ಗಂಧ, ಈ 5 ಭೂತಗಳನ್ನು ಅರಿತುಕೊಳ್ಳಲಿಕ್ಕೆ ಮನುಷ್ಯನಿಗೆ ಪರಮಾತ್ಮ ಏನ್ ಮಾಡಿದಂತಂದ್ರೆ ಈ 5 ಗೋಲಕಗಳನ್ನು ನಮಗಿಟ್ಟಿದ್ದಾನೆ. ಈ ಶರೀರದಲ್ಲಿ 5 ಗೋಲಕಗಳನ್ನು ಇಟ್ಟಿದ್ದಾನೆ. ಕೆಲವೊಂದು ಬೇರೆ ಕಡೆ ಇನ್ನು ಬೇರೆ ಜೀವಿಗಳಿಗೆ ಇಷ್ಟು ಸ್ಪಷ್ಟವಾಗಿ ಇಟ್ಟಿಲ್ಲ. ಆದ್ರೆ ಮನುಷ್ಯನಿಗೆ ಮಾತ್ರ ಈ 5 ಸೆನ್ಸಸ್ ಅಂತ ಏನು ಕರಿತೀವಿ, 5 ಆರ್ಗನ್ಸ್ಗಳು, ಜ್ಞಾನೇಂದ್ರಿಯಗಳು, ಈ 5 ಇಲ್ಲಿ ಏನಂತ ಬಳಸಿದ್ದಾರೆ ಅಂದ್ರೆ ಗೋಲಕ ಅಂತ ಬಳಸಿದ್ದಾರೆ. ನೀವು ಯಾರಾದ್ರೊಬ್ರು ಹಾಗೆ ಮಧ್ಯದಲ್ಲಿ ಇದು ಮಾಡ್ತಾರೆ, ಹೇಳ್ತೇ ಇದು ರಿಪೀಟ್ ಮಾಡ್ತೀರಿ, ಅವಾಗ ನನಗೆ ಗೊತ್ತಾಗುತ್ತಿಲ್ಲ ಅಂದ್ರೆ ನನ್ನ ಕಡೆ ನಾನು ಹಿಡ್ಕೊಂತ ಕಟ್ಟಾಗಿಲ್ಲ ಗೊತ್ತಾಗುತ್ತೆ, ಬಟ್ ಅದೇ ಅರ್ಥ ಆಗಿದೆ, ನನಗೆ ಅರ್ಥ ಆಗ್ತಿಲ್ಲ. ಈ ಪಂಚಗೋಲಕಾಹ ಅಂತ ಕರೆದರು. ಈ ಪಂಚಗೋಲಕಗಳನ್ನ ಶ್ರೋತ್ರಂ, ತ್ವಕ್, ಚಕ್ಷುಷಿ, ಜುಹ್ವಾ, ಘ್ರಾಣಂ ಚ ಇಂದ್ರಿಯ ಪಂಚಕಂ ಅಂತ ಹೇಳಿದರು. ಶ್ಲೋಕ ನಂಬರ್ 6. ಶ್ರೋತ್ರಂ ಶ್ರೋತ್ರೇಂದ್ರಿಯ, ತ್ವಗೇಂದ್ರಿಯ, ಚಕ್ಷುರಿಂದ್ರಿಯ, ಜುಹ್ವೇಂದ್ರಿಯ ಮತ್ತು ಘ್ರಾಣೇಂದ್ರಿಯ. ಈ 5 ಸಂಸ್ಕೃತ ಶಬ್ದಗಳು. ಶ್ರೋತೃ ಅಂದ್ರೆ ಕಿವಿ, ತ್ವಕ್ ಅಂದ್ರೆ ಚರ್ಮ, ಚಕ್ಷು ಅಂದ್ರೆ ಕಣ್ಣು, ಜುಹ್ವೆ ಅಂದ್ರೆ ನಾಲಿಗೆ, ಘ್ರಾಣೆ ಅಂತಂದ್ರೆ ನಾಸಿಕ, ಮೂಗು. ಈ 5 ಗೋಲಕಗಳು. ಯಾಕಂತಂದ್ರೆ ಒಂದು ವಸ್ತು ನಮಗೆ ಸ್ಪರ್ಶ ಆಗ್ಬೇಕು ಅಂತಂದ್ರೆ ಅದನ್ನ ಅಪೋಸಿಟ್ ಅದು ಒಂದು ವಸ್ತು ಇರಬೇಕು. ಅವಾಗ ಆ ಒಂದಕ್ಕೊಂದು ಸನ್ನಿಕರ್ಷ ಆದಾಗ ಅವಾಗ ನಮಗೆ ಅನುಭವ ಬರುತ್ತೆ. ಅದಕ್ಕೆ ಹೊರಗಡೆ 5 ಪಂಚಭೂತಗಳಿದೆ. ಆ 5 ಪಂಚಭೂತಗಳು ನಮಗೆ ಸ್ಪರ್ಶಕ್ಕೆ ಬರಬೇಕು ಅಂತಂದ್ರೆ ನಮ್ಮಲ್ಲಿ ಆ 5 ಭೂತಗಳನ್ನ ಗ್ರಹಿಸುವಂತಹ 5 ಗೋಲಕಗಳನ್ನ ಈ ದೇಹದಲ್ಲಿ ನಿರ್ಮಾಣ ಮಾಡಿದ್ದಾನೆ. ಅದನ್ನ ಪಂಚ ಜ್ಞಾನೇಂದ್ರಿಯಗಳು ಅಂತ ಕರೀತೀವಿ. ನೋಡಿ ಎಷ್ಟೊಂದು ಡಿವಿಷನ್ ಆಯ್ತು. ಮೊದಲು ಒಂದೇ ಒಂದಿತ್ತು, ಅದಾದ್ಮೇಲೆ ಆಕಾಶ ಆಯಿತು, ಆಕಾಶದಿಂದ ಶಬ್ದ ಆಯಿತು, ಅದಾದ್ಮೇಲೆ ವಾಯು ಆಯಿತು, ವಾಯುವಿಂದ ಸ್ಪರ್ಶ ಆಯಿತು, ದೆನ್ ಅದಾದ್ಮೇಲೆ ಅಗ್ನಿ ಬಂತು, ಅಗ್ನಿಯಿಂದ ರೂಪ ಬಂತು, ಅದಾದ್ಮೇಲೆ ಜಲ ಬಂತು, ಅದರಿಂದ ರಸ ಬಂತು, ರುಚಿ ಬಂತು, ದೆನ್ ಅದಾದ್ಮೇಲೆ ಪೃಥ್ವಿ ಬಂತು, ಅದರಿಂದ ಗಂಧ ಬಂತು. ಇಷ್ಟು ಡಿವಿಷನ್. ಆ ಡಿವಿಷನ್ಗಳಲ್ಲಿ ಮತ್ತೆ ನಮ್ಮ ಶರೀರದಲ್ಲಿ ಹುಡುಕೊಳ್ಳಿ ಅಂತಂದ್ರೆ ಸೊ ಈ 5 ಭೂತಗಳಿಗೆ 5 ಗೋಲಕಗಳು ನಮ್ಮ ದೇಹದಲ್ಲಿ ನಿರ್ಮಾಣ ಆಗಿದ್ದೇವೆ. ಶಬ್ದವನ್ನ ಗ್ರಹಿಸುವಂತಹದ್ದು ಕಿವಿ, ಸ್ಪರ್ಶವನ್ನ ಗ್ರಹಿಸುವಂತಹದ್ದು ಚರ್ಮ, ರೂಪವನ್ನ ಗ್ರಹಿಸುವಂತಹದ್ದು ಕಣ್ಣು, ರಸವನ್ನ ಗ್ರಹಿಸುವಂತಹದ್ದು ನಾಲಿಗೆ, ಗಂಧವನ್ನ ಗ್ರಹಿಸುವಂಥದ್ದು ಮೂಗು. ಈ ಗುಣಗಳು ಈ ಗೋಲಕದಲ್ಲಿ ಗೋಲಕಗಳ ಮೂಲಕ ಕೆಲಸ ಮಾಡುತ್ತವೆ. ಗೋಲಕಗಳೇ ಅವೇ ವಸ್ತು ನಿಜವಾಗಲ್ಲ. ಆ ಗುಣ ಇರೋದ್ರಿಂದನೇ ಆ ಗೋಲಕಕ್ಕೆ ಹೆಸರು ಬಂದಿದೆ. ಇದನ್ನ ನಾವು ಚೆನ್ನಾಗಿ ಭೂತಗಳಲ್ಲಿ ತಿಳ್ಕೊಂಡು ಮೊನ್ನೆ ಈಗ ಇದರಲ್ಲಿ ಕೂಡ ತಿಳ್ಕೋಬೇಕು ನಾವು. ಈ ಪಂಚ ಜ್ಞಾನೇಂದ್ರಿಯಗಳು ಅವರ ಗುಣಗಳಿಂದಲೇ ನಮಗ ಆ ಹೆಸರು ಬಂದಿದೆ. ಆಗಲಿ ಸಂಸ್ಕೃತದಲ್ಲಿ ಒಂದು ವಿಶೇಷತೆ ಏನಂತಂದ್ರೆ ಯಾವುದೇ ಒಂದು ಹೆಸರನ್ನ ಆ ಸುಮ್ಮನೆ ಇಟ್ಟಿಲ್ಲ ಹೆಸರನ್ನ. ಆ ಹೆಸರಿನ ಜೊತೆಗೆ ಅದರ ಗುಣ ಇರ್ತದ. ನಾನು ನಿಮಗೆ ಭಗವದ್ಗೀತೆ ಪಾಠ ಮಾಡುವಾಗ ಕೆಲವರ ಉದಾಹರಣೆ ಕೊಟ್ಟಿದ್ದೆ. ವ್ಯಾಘ್ರ ಅಂತ ಹೇಳಿ. ವ್ಯಾಘ್ರ ಅಂತಂದ್ರೆ ಅರ್ಥ ಅಂತಂದ್ರ
ವಾಸನೆಯನ್ನು ಅನುಸಂಧಯತೆ ಅಂದ್ರೆ ವಾಸನೆಯನ್ನು ಅನುಸರಿಸಿಕೊಂಡು ಹೋಗ್ತಕ್ಕಂಥದ್ದು, ಹಾಗಾಗಿ ಅದು ವ್ಯಾಘ್ರ. ಆ ಗುಣ ಇಲ್ಲದೆ ಹೋದ್ರೆ ಆ ಹೆಸರಿಗೆ ಏನು ವ್ಯಾಲ್ಯೂ ಇಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ವಿಶೇಷತೆ. ಅದಕ್ಕೆ ಇಲ್ಲಿ ಕೂಡ ಏನು ವಿಶೇಷತೆ ಅಂತಂದ್ರೆ, ಆ ಗುಣಗಳಿಂದನೇ ಈ ಗೋಲಕಗಳು ಆ ಹೆಸರಿನಿಂದ ಕರೆಯಲ್ಪಟ್ಟವ. ಆ ಗುಣ ಇಲ್ಲದೆ ಹೋದ್ರೆ ಗೋಲಕ ಒಂದು ಪಕ್ಷ ಇದ್ರೂ ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ. ಅದನ್ನು ತನ ಅಂತ ಕರಿತೀವಿ ಕನ್ನಡದಲ್ಲಿ. ತನ ಆ ತನ ಇತ್ತ ಅಂತಂದ್ರೆ ಆ ಸರಿತನ. ಗಂಡಸುತನ, ಹೆಂಗಸುತನ, ಆ ಗುಣ ಇರಬೇಕು. ಆ ಗುಣ ಇದ್ರೆ ಅದಕ್ಕೆ ಹೆಂಗಸು ಅಂತಂತೀವಿ, ಆ ಗುಣ ಇತ್ತಂದ್ರೆ ಅದಕ್ಕೆ ಗಂಡಸು ಅಂತೀವಿ. ಆ ಗುಣ ಇಲ್ಲದೆ ಹೋದ್ರೆ ಅದು ಆಕಾರದಿಂದ ಇರ್ಬೋದು, ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ಇಲ್ಲಿ ಕೂಡ ಈ ಪಂಚ ಜ್ಞಾನೇಂದ್ರಿಯಗಳು ಆ ಗುಣಗಳಿದ್ದಾಗ ಮಾತ್ರ ಅವು ಕಾರ್ಯ ಮಾಡ್ತಾವಾಗ್ಲಿ, ಇಲ್ಲದೆ ಹೋದ್ರೆ ಬರೀ ಏನಾಗ್ತವೆ ಅಂತಂದ್ರೆ ಬರೀ ಚರ್ಮ ಆಗ್ತದೆ ಅಷ್ಟೇ. ಅಂದರೆ ಯಾವುದೇ ಒಂದು ವಸ್ತುವಿನಲ್ಲಿ ಆ ವಸ್ತುವಿನ ತನ ಇರಬೇಕು. ಆ ವಸ್ತುವಿನ ತನ ಇತ್ತಂತಂದ್ರೆ ಆ ವಸ್ತುವಿಗೆ ಬೆಲೆ ಇರ್ತದೆ. ಆ ವಸ್ತುವಿನ ತನ ಇಲ್ಲದೆ ಇದ್ರೆ ಬರೀ ಕೇವಲ ವಸ್ತು ಇತ್ತಂತಂದ್ರೆ ಆ ವಸ್ತುವಿಗೆ ಯಾವುದೇ ಬೆಲೆ ಇರೋದಿಲ್ಲ. ಹಾಗೆ ನಮ್ಮಲ್ಲಿ ಈ ಜ್ಞಾನೇಂದ್ರಿಯಗಳಿದಾವಲ್ವಾ, ಈ ಪಂಚ ಜ್ಞಾನೇಂದ್ರಿಯಗಳಿಗೆ ತದನುಗುಣವಾಗಿ ಪಂಚಭೂತಗಳ ಗುಣಗಳ ಸ್ಪರ್ಶ ಇದ್ದಾಗ ಮಾತ್ರ ಆ ಪಂಚಗೋಲಕಗಳಿಗೆ ಅರ್ಥ ಬರ್ತದೆ. ಇಲ್ಲದೆ ಹೋದರೆ ಅದಕ್ಕೆ ಅರ್ಥ ಬರೋದಿಲ್ಲ. ಹಾಗಾಗಿ ಈ ಪಂಚಭೂತಗಳಿಗೆ ತದನುಗುಣವಾಗಿ ಪಂಚ ಜ್ಞಾನೇಂದ್ರಿಯಗಳ ಗೋಲಕಗಳನ್ನು ಪರಮಾತ್ಮ ನಮ್ಮಲ್ಲಿ ಸೃಷ್ಟಿ ಮಾಡಿದ್ದಾನೆ. ಶ್ಲೋಕ ನಂಬರ್ 7, ಕರುಣಾದಿ ಗೋಲಕಸ್ಥಂ ತತ್ ಶಬ್ದಾದಿ ಗ್ರಾಹಕಂ ಕ್ರಮಾತ್ ಸೌಕ್ಷ್ಮಾತ್ ಕಾರ್ಯಾನುಮೇಯಂ ತತ್ ಪ್ರಾಯೋ ದಾವೇತ್ ಬಹಿರ್ಮುಖಂ. ಬಹಳ ಸುಂದರವಾಗಿರತಕ್ಕಂತಹ ಶ್ಲೋಕ ಇದು. ಈ 5 ಗೋಲಕಗಳು ಅಥವಾ 5 ಇಂದ್ರಿಯಗಳು, ಈ 5 ಇಂದ್ರಿಯಗಳ ಗುಣಗಳಾಗಿರ್ತಕ್ಕಂತಹ ಭೂತಗಳಲ್ಲಿರ್ತಕ್ಕಂತಹ ಗುಣಗಳನ್ನ ಅನುಸರಿಸಿಕೊಂಡು ಹೋಗ್ತವೆ. ಬಹಿರ್ಮುಖಂ. ಇವು ಏನ್ ಮಾಡ್ತಾವಂತಂದ್ರೆ ಶಬ್ದ ಹುಡುಕೊಂಡು ಕಿವಿ ಹೋಗುತ್ತೆ, ಸ್ಪರ್ಶ ಹುಡುಕೊಂಡು ತ್ವಗೇಂದ್ರಿಯ ಹೋಗುತ್ತೆ, ರೂಪ ಹುಡುಕೊಂಡು ಕಣ್ಣು ಹೋಗುತ್ತೆ, ರಸ ಹುಡುಕೊಂಡು ನಾಲಿಗೆ ಹೋಗುತ್ತೆ, ವಾಸನೆ ಹುಡುಕೊಂಡು ಘ್ರಾಣ ಮೂಗು ಹೋಗುತ್ತೆ. ಯಾಕೆ ಮನುಷ್ಯನಿಗೆ ಈ ಬಹಿರ್ಮುಖವಾಗಿ ಆಸಕ್ತಿ ಅಂತಂದ್ರೆ ಈ ಗೋಲಕಗಳು ಬಹಿರ್ಮುಖವಾಗಿದ್ದಾವೆ ಅಂತ. ನಮ್ಗೆ ಯಾಕಿದು ಸ್ವಲ್ಪ ಇವನ್ನ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ, ಯಾಕಂತಂದ್ರೆ ಔಟ್ರ್ ಸತ್ವಿರೋದು ಅಲ್ಲೇನೆ, ಶಬ್ದ ಹುಡುಕೊಂಡು ಕಿವಿ ಹೋಗ್ತದೆ. ಯಾಕಂತಂದ್ರೆ ಅದರದ್ದು ಒಳಗಡೆ ನೋಡಕ್ ಗೊತ್ತಿಲ್ಲ, ಅದಕ್ಕೆ ಹೊರಗಡೆ ನೋಡುತ್ತದು. ಶಬ್ದ ಹೊರಗಡೆ ಇದೆ ಅಲ್ವಾ, ಹಂಗಾಗಿ ಶಬ್ದ ಎಕಡೆ ಬರ್ತಾ ಕಡೆ ಕಿವಿ ಹೋಗ್ತಾನೆ ಇರ್ತದೆ. ಬೇಡ ಅಂತಂದ್ರೂ ಕಿವಿ ಕೇಳೋದಿಲ್ಲ, ಶಬ್ದ ಹುಡುಕೊಂಡು ಹೋಗುತ್ತೆ. ಮತ್ತೆ ಸ್ಪರ್ಶ ಹುಡುಕೊಂಡು ತ್ವಗೇಂದ್ರಿಯ ಹೋಗುತ್ತೆ. ನೋಡ್ರಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಂತಂದ್ರ, ಯಾಕ ಮನುಷ್ಯನಿಗೆ ಅಂತರ್ಮುಖಿಯಾಗಕ್ಕೆ ಬರೋದಿಲ್ಲ ಅಂತಂದ್ರೆ ಈ ಪಂಚಗೋಲಕಗಳು ಗುಣಗಳಿಗೆ ಅನುಗುಣವಾಗಿ ಹೊರಗಡೆ ಹರಿಸಿಕೊಂಡು ಹೋಗ್ತವೆ. ಯಾಕಂತಂದ್ರೆ ಇದಕ್ಕೆ ಆಹಾರ ಹೊರಗಡೆ ಇದೆ, ಈ ಭೂತಗಳಲ್ಲಿದೆ. ಅದಕ್ಕೆ ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಜ ಬಹಳ ಚೆನ್ನಾಗಿ ಹೇಳ್ತಾನ, ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮ. ಹೇ ನಚಿಕೇತ, ಮನುಷ್ಯನಿಗೆ ಈ 5 ಸೆನ್ಸ್ ಆರ್ಗನ್ಸ್ಗಳಿಂದನೇ ಕೆಲಸ ಮಾಡ್ತಾನೆ ಇವನು.
ಇವು ಆರ್ಗನ್ಸ್ಗಳು ಹೆಂಗದೇವು ಅಂತಂದ್ರೆ ಪರಾಂಚಿ ಖಾನಿ ವ್ಯತೃಣ ಸ್ವಯಂಭೂ. ಇವು 5 ಅಲ್ಲಿ ಅಂತ ಬೆಳೆಸಿದ್ದಾರೆ, ಅಂದರೆ ಇಲ್ಲಿ ಗೋಲಕ್ ಅಂತ ಬೆಳೆಸಿದ್ದಾರೆ, ಅಲ್ಲಿ ಉಪನಿಷತ್ತಿನಲ್ಲಿ ಕಿಡಿಕಿ ಅಂತ ಬೆಳೆಸಿದ್ದಾನೆ. ಈ 5 ಕಿಡಿಕೆಗಳು ಈ ಶರೀರಕ್ಕಿರ್ತಕ್ಕಂತಹ 5 ಕಿಡಿಕೆಗಳು, ದ್ವಾರಗಳು. ಈ 5 ದ್ವಾರಗಳು ಹೊರಗಡೆ ಬಹಿರ್ಮುಖವಾಗಿದ್ದಾವೆ. ಯಾಕಂತಂದ್ರೆ ಅದರದ್ದು ಆಹಾರ ಅಲ್ಲೇ ಅದ, ಹೊರಗಡೆ ಇದೆ, ಒಳಗಡೆ ಇಲ್ಲ. ಇದು ನೋಡ್ರಿ ಸೂಕ್ಷ್ಮತೆ ಅದ. ಈ ಪರಮಾತ್ಮ ಸೃಷ್ಟಿ ಮಾಡುವಾಗ ಇಷ್ಟು ಫಿಕ್ಸ್ ಆಗಿ ಸೃಷ್ಟಿ ಮಾಡಿಬಿಟ್ಟಾನ. ಅದಕ್ಕೆ ನಾವು ಯಾಕೆ ಹೊರಗಡೆ ಓಡ್ತೀವಿ ಅಂತಂದ್ರೆ ಇದಕ್ಕೋಸ್ಕರ ಸಲುವಾಗಿ. ಕರೋನಾ ಬಂದಿದ್ರಿ ಮನೆ ಕೂತ್ಕೊಂಡ್ರಿ ಅಂತಂದ್ರೂ ಕೂಡ ಹೊರಗಡೆ ಹೋಗ್ತೀವಿ. ಯಾಕಂತಂದ್ರೆ ಈ ಇಂದ್ರಿಯಗಳು ನಮ್ಮನ್ನ ಒಳಗಡೆಗೆ ಇರಕ್ ಬಿಡೋದಿಲ್ಲ. ಯಾಕಂತಂದ್ರೆ ಅವಕ್ಕೆ ಹೊರಗಡೆ ಇದೆ ಆಹಾರ. ಮನುಷ್ಯ ಯಾಕೆ ಸುಮ್ಮನೆ ಕೊಡಕ್ಕಾಗ್ತಿಲ್ಲ ಅಂತಂದ್ರೆ ಇದೇ ನೋಡ್ರಿ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಪಂಚ ಗೋಲಕಗಳು ಅವು ಬಹಿರ್ಮುಖವಾಗಿರ್ತಕ್ಕಂತಹ ಗುಣಗಳಿಂದನೇ ಅವು ಕಾರ್ಯ ಮಾಡ್ತವ. ಹಾಗಾಗಿ ಆ ಗುಣಗಳನ್ನು ಅರಸಿಕೊಂಡು ಹೋಗ್ತವೆ. ತಪ್ಪೇನದರಲ್ಲಿ? ಹುಡುಗನ್ನ ಅರಸಿಕೊಂಡು ಹುಡುಗಿ ಹೋದಂತೆ, ಹುಡುಗಿನ ಅರಸಿಕೊಂಡು ಹುಡುಗ ಹೋದಂತೆ ಹೆಂಗ ಪ್ರೀತಿಯಲ್ಲಿ ಹೋಗ್ತಾರಲ್ವಾ, ಆ ರೀತಿಯಾಗಿಲ್ಲಿ ಇಲ್ಲಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂತಹ ಗೋಲಕಗಳು ಅಲ್ಲಿರ್ತಕ್ಕಂತಹ ಗುಣಗಳು ಒಂದಕ್ಕೊಂದು ಸಾಮ್ಯತೆ ಇರೋದ್ರಿಂದ ಅವು ಏನು ಮಾಡ್ತವೆ ಅಂದ್ರೆ ಆ ಗೋಲಕಗಳು ಅವನ್ನ ಅರಸಿಕೊಂಡು ಹೋಗ್ತವೆ. ಬಹಳಷ್ಟು ಜನಕ್ಕೆ ಸಾಧನೆ ಮಾಡೋರಿಗೆ ಈ 5 ಬಹಳ ಸುಂದರವಾಗಿರ್ತಕ್ಕಂಥದ್ದು. ಇದು ಈ 5 ಇಂದ್ರಿಯಗಳನ್ನ ಕೆಲವರು ಬಹಳ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದು ಸ್ಪೆಷಲ್ ಆಗಿ ನಿಜಗುಣ ಶಿವಯೋಗಿಗಳು ಅಂತ ಹೇಳ್ಬಿಟ್ಟು ಈ ಮೈಸೂರು ಭಾಗದವರು, ಅವರು ಈ ಪಂಚಗೋಲಕಗಳು ಮನುಷ್ಯರನ್ನ ಹೇಗೆ ಆರಿಸಿಕೊಂಡು ಹೋಗ್ತವೆ ಅಂತ ಹೇಳೋಕ್ಕೋಸ್ಕರ ಸಲುವಾಗಿ ಬಹಳಷ್ಟು ಚೆನ್ನಾಗಿ ಅವರು ಅದನ್ನು ವರ್ಣನೆ ಮಾಡಿದ್ದಾರೆ. ಈ 5 ಜ್ಞಾನೇಂದ್ರಿಯಗಳಿಗೆ ಒಂದೊಂದು ಜ್ಞಾನೇಂದ್ರಿಯಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ವಿವರಣೆಯನ್ನು ಕೊಟ್ಬಿಟ್ಟು ಒಂದೊಂದು ಗುಣಗಳಿರ್ತಕ್ಕಂತಹ ವಸ್ತು ಹೇಗೆ ನಾಶ ಆಗುತ್ತೆ, ಈ 5 ಗುಣಗಳಿಂದ ಕೂಡಿರ್ತಕ್ಕಂತಹದ್ದು ಯಾಕೆ ಇಷ್ಟು ಮನುಷ್ಯನಿಗೆ ಸಾಧನೆ ಮಾಡ್ತಕ್ಕಂಥದ್ದು ಕಷ್ಟ ಅಂತ ಹೇಳೋಕ್ಕೋಸ್ಕರ ಸಲುವಾಗಿ ಅದರಲ್ಲಿ ಅವರು ಬಹಳ ಚೆನ್ನಾಗಿ ಅವರು ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದನ್ನು. ಸೊ ಹಾಗಾಗಿ ಈ ನಮಗೆ ಈ 5 ಗೋಲಕಗಳು ಹೊರಮುಖವಾಗಿರೋದ್ರಿಂದನೇ ಮನುಷ್ಯ ಅಂತರಂಗದಲ್ಲಿ ಹೋಗ್ಲಿಕ್ಕೆ ಹಿಂಜರಿತೀನಲ್ಲ, ಅಂತರಂಗದಲ್ಲಿ ಹೋಗೋಕ್ಕಾಗೋದಿಲ್ಲ ಅವನಿಗೆ. ಯಾಕಂತಂದರೆ ಇವು ಎಲ್ಲವೂ ಕೂಡ ಬಹಿರ್ಮುಖವಾಗಿದ್ದಾವ. ಎಲ್ಲರೂ ಹೇಳ್ತಕ್ಕಂತಹದ್ದು ಇದು ಒಂದೇ ಪ್ರಾಬ್ಲಮ್. ಮನುಷ್ಯನಿಗೆ ಸಾಧನೆ ಮಾಡೋಕ್ಕಾಗಲ್ಲ. ಯಾಕೆ ಸಾಧನೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಇವು ಬಹಿರ್ಮುಖವಾಗಿದ್ದಾವೆ. ಈ ಬಹಿರ್ಮುಖವಾಗಿರೋದ್ರಿಂದ ಮನುಷ್ಯನಿಗೆ ಕಷ್ಟ ಆಗುತ್ತೆ. ಅವಳು ಒಳಗಡೆ ನೋಡೋಕ್ಕಾಗೋದಿಲ್ಲ ಅವನಿಗೆ. ಆ ಕಾರಣದಿಂದನೇ ಎಲ್ಲ ಸಾಧಕರು ಹೇಳ್ತಕ್ಕಂತಹದ್ದು ಒಂದೇ ಒಂದು ಮಾತೇನಂತಂದ್ರೆ, ಯಾಕೆ ಈ ಅಧ್ಯಾತ್ಮ ಅಂತಕ್ಕಂಥದ್ದು ಕಷ್ಟ ಆಗುತ್ತೆ, ಯಾಕೆ ಕಷ್ಟ ಆಗುತ್ತೆ ಅಂತಂದ್ರೆ ಇವು ಎಲ್ಲ ನಮ್ಮ ಈ ಸೆಟಪ್ಗಳೆಲ್ಲ ಬಹಿರ್ಮುಖವಾಗಿದಾವ. ಸೊ ಬಹಿರ್ಮುಖವಾಗಿರೋದ್ರಿಂದನೇ ಮನುಷ್ಯನಿಗೆ ಅಂತರಂಗದಲ್ಲಿರ್ತಕ್ಕಂಥದ್ದು ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಎಷ್ಟೇ ನೀವು ಪ್ರಯತ್ನ ಮಾಡಿದರೂ ಕೂಡ ಈ ಅಂತರಂಗದಲ್ಲಿರ್ತಕ್ಕಂಥದ್ದು ಹೇಳಕ್ಕಾಗ್ತಾ ಇಲ್ಲ. ಅದಕ್ಕೆ ಅವ್ರು ಏನಂತ ಕರಿತಾರೆ ಅಂತಂದರೆ ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗ ಅಂತ ಕರಿತಾರೆ ಅವರು. ಅಂದರೆ ಈ ಶಬ್ದಕ್ಕೆ ಮನಸೋತು ಆ ಬೇಟೆಗಾರ ಜಿಂಕೆ ಬಹಳ ಸ್ಪೀಡಾಗಿರ್ತಕ್ಕಂಥದ್ದು. ಆದರೆ ಅವನು ಏನು ಮಾಡ್ತಾನಂದರೆ ಕೊಳಲು ಊದಿ ಬಿಡ್ತಾನಂತ. ಆ ಕೊಳಲು ಊದ್ದುಗಳಿಗೆ ಆ ಜಿಂಕೆ ಆ ಶಬ್ದಕ್ಕೆ ಮಾರು ಹೋಗಿಬಿಟ್ಟು ಕೊಳಲು ನಾದೆ ಕಳಿಕೆ ಅಂತ ತಗೊಂಡ್ಬಿಡ್ತಾನೆ. ಅವಾಗ ಅವ ಏನು ಮಾಡ್ತಾನವ, ಆ ಜಿಂಕೆಯನ್ನು ಅವ ಅಟ್ಯಾಕ್ ಮಾಡ್ತಾನೆ.
ಇನ್ನು ಮಾತಂಗ ಆನೆ ಅಂತಕ್ಕಂಥದ್ದು ಭಾರಿ ಬಲಿಷ್ಠ ಪ್ರಾಣಿ. ಆದರೆ ಅದಕ್ಕೆ ಸ್ಪರ್ಶ ಅದು ಸ್ಪರ್ಶದ ಏನು ಅದರ ಫೋರ್ಸ್ ಇದೆಯಲ್ಲ, ಆ ಫೋರ್ಸ್ನಿಂದನೇ ಅಂತ ಎಷ್ಟು ಬಲಿಷ್ಠವಾಗಿರ್ತಕ್ಕಂಥ ಪ್ರಾಣಿ ಆಗಿದ್ರು ಕೂಡ ಅದು ಬಂದು ಕೆಟ್ಟದಾಗಿ ಬೀಳುತ್ತದೆ. ಯಾಕಂದ್ರೆ ಅದರ ವೇಗವನ್ನು ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಹೆಂಗ ಜಿಂಕೆಗೆ ಶಬ್ದದ ಗುಣವನ್ನು ಮೀರಿ ತನ್ನ ಪ್ರಾಣವನ್ನು ಮರೆತು ಬಿಟ್ಟು ಹೆಂಗ ವಶವಾಗುತ್ತೋ ಅದೇ ರೀತಿಯಾಗಿ ಆನೆ ಕೂಡ ಸ್ಪರ್ಶ ಸುಖದಿಂದನೇ ಅಷ್ಟು ಬಲಿಷ್ಠವಾಗಿದ್ದರೂ ಕೂಡ ಅದು ಕೆಳಗೆ ಕೊಡುತ್ತೆ ಅಂತ. ಇನ್ನು ದೀಪದ ಹುಳು, ರೂಪ, ಸರ್ ಮತ್ತೆ ಕೇಳಿಸ್ತಿಲ್ಲ ಸರ್ ನಿಮ್ಮ ವಾಯ್ಸ್. ಅಂತಂತಾರೆ ಅದಕ್ಕೂ ದೀಪದ ಹುಳ ಅಂತ ನಾವು ಕರಿತೀವಿ ಸಾಮಾನ್ಯವಾಗಿರ್ತಕ್ಕಂಥ ಭಾಷೆಯಲ್ಲಿ. ಅದು ಏನು ಮಾಡುತ್ತಂತಂದ್ರೆ ಆ ದೀಪಕ್ಕೆ ಹತ್ತಿರಕ್ಕೆ ಹೋಗುತ್ತಾ, ದೀಪಕ್ಕೆ ಹತ್ತಿರ ಹೋಗ್ಬಿಟ್ಟು ಆ ಬಿಸಿಯಿಂದ ಏನಾಗುತ್ತಂದ್ರೆ ಅದು ನಾಶ ಆಗುತ್ತ. ಅದಕ್ಕೆ ಅದೇನು ತಿಳ್ಕೊಳ್ತೀವಿ ಅಂದ್ರೆ ಅದಕ್ಕೆ ನಾನು ಕಿಸ್ ಮಾಡಕ್ಕೆ ಹೋಗ್ತಾ ಇದ್ದೇನೆ ತಿಳ್ಕೊಳ್ತೀವಿ ಅಂತ. ಇದು ಯಾವುದು ಗುಣ ಅಂತಂದ್ರೆ ಇದು ರೂಪದ ಗುಣ, ಜಿಂಕೆದು ಶಬ್ದ ಗುಣ, ಆನೆದು ಸ್ಪರ್ಶ ಗುಣ, ಇನ್ನು ಈ ದೀಪದ ಹುಳದ್ದು ರೂಪದ ಗುಣ. ಇನ್ನು ನಾಲ್ಕನೇದು ಮೀನ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಜಲಚರ ಪ್ರಾಣಿ. ಅದು ಸಿಗೋದಿಲ್ಲ. ಆದರೆ ಅವನೇನು ಮಾಡ್ತಾನೆ, ಆ ಬೇಟೆಗಾರ ಅದಕ್ಕೊಂದು ಅದಕ್ಕೆ ಇಷ್ಟವಾಗಿರ್ತಕ್ಕಂತಹದ್ದು ಆಹಾರ ರಸ, ಆ ಬೇಟೆಗೆ ಕೊನೆಗೆ ಕಟ್ಟಿಬಿಟ್ಟು ಬಿಟ್ಬಿಡ್ತಾನೆ. ಅದು ಏನು ಮಾಡ್ತಂತಂದ್ರೆ ಆ ರಸ ತಿನ್ನಕ್ಕೆ ಬರ್ತದೆ. ಆ ರಸ ತಿನ್ನಕ್ಕೆ ಬಂದ್ಬಿಟ್ಟು ಮೀನು ಅದರಲ್ಲಿ ಸಿಕ್ಕಾಕೊಳ್ತದೆ. ಇದು ನಾಲ್ಕನೇದು ರಸನೇಂದ್ರಿಯ. ಅದಕ್ಕೆ ಅದು ಜಲಚರ ಪ್ರಾಣಿ ಕೊಟ್ಟರೆ ಕರೆಕ್ಟಾಗಿ. ನಮ್ಮದು ನಾಲಿಗೆ ಕೊಡಗಿ ಪೃಥ್ವಿ ತತ್ವ, ಜಲತತ್ವ. ಇನ್ನು ಐದನೇದು ಗಂಧ, ದುಂಬಿ. ಮಕರಂದವನ್ನು ಹೀರಕ್ಕೆ ಬರುತ್ತೆ ದುಂಬಿ. ಮಕರಂದವನ್ನು ಹೀರ್ತಾ ಅದರಲ್ಲಿ ತನ್ಮಯ ಆಗಿಬಿಡ್ತದೆ. ಅದು ತನ್ಮಯ ಆದಾಗ ಅದಕ್ಕೆ ಸಮಯ ಓದದೆ ಗೊತ್ತಾಗೋದಿಲ್ಲ. ಯಾವಾಗ ಅದು ಈವ್ನಿಂಗ್ ಆಯ್ತು ಅಂದಗಳಿಗೆ ಆ ಹೂ ಏನು ಮಾಡಿಬಿಡ್ತದೆ, ನಿಧಾನವಾಗಿ ಸೂರ್ಯ ಹೆಂಗ ಸಾಯಂಕಾಲ ಆಗುತ್ತೆ ಹೋಗುತ್ತೆ ಹಂಗೆ ಮುಚ್ಕೊಂಡ್ಬಿಡ್ತದೆ. ಮೇಲೆ ಹೂ ಮುಚ್ಚಿಕೊಂಡಗಳಿಗೆ ಅವಾಗ ಆ ದುಂಬಿಗೆ ಹೊರಗಡೆ ಬರಕ್ಕೆ ಬಿಡೋದಿಲ್ಲ, ಸತ್ತೋಗುತ್ತೆ. ಜಿಂಕೆ, ಆನೆ, ದೀಪದ ಹುಳು, ಮೀನ ಮತ್ತು ದುಂಬಿ, ಈ ಐದು ಒಂದೊಂದೇ ಗುಣಗಳಿರೋದರಿಂದನೇ ಅವು ನಾಶ ಆಗ್ತವೆ. ಆದರೆ ಮನುಷ್ಯನಿಗೆ ಈ ಐದು ಕ್ವಾಲಿಟಿಗಳಿದಾವ. ಅವಕ್ಕೆ ಒಂದೇ ಅದೇ ಒಂದರದೇ ದಾಹ ಇದೆ. ಆ ಒಂದರ ದಾಹದಿಂದನೇ ಅವು ತಮ್ಮನ್ನು ತಾವು ನಾಶ ಮಾಡಿಕೊಳ್ತವೆ. ಆದರೆ ಈ ಮನುಷ್ಯನಿಗೆ ಈ ಐದು ದಾಹಗಳಿದಾವ. ಈ ಐದು ದಾಹಗಳಿದ್ದಾಗ ಇವನು ಹೇಗೆ ಅಂತರ್ಮುಖಿಯಾಗಲಿಕ್ಕೆ ಸಾಧ್ಯ? ಅದಕ್ಕೆ ಪರಾಂಚಕಾರೇ ವ್ಯತೃಣತ್ವ ಎಂಬುದು. ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಂತರಂಗದಲ್ಲಿರ್ತಕ್ಕಂತಹದ್ದನ್ನ ತಿಳಿಬೇಕು. ಕೆಟ್ಟದು ಅದನ್ನು ಮಾಡಬಾರದು. ಯಾವುದೋ ಒಂದು
ಆರ್ಗನ್ಸು, ಚೇಷ್ಟೆ, ಆದರೂ ಕೂಡ ಮನುಷ್ಯ ಹೋಗ್ತಾನೆ. ಬುದ್ಧಿ ಇರೋರ ಕಥೆ ನಾನು ಹೇಳ್ತಿರೋದು, ಏನೋ ಬುದ್ಧಿ ಇಲ್ದವರೆಲ್ಲ ಹೇಳ್ತಿರೋದು. ಎಂತೆಂಥ ಮಹಾನ್ ಬಲವಂತರಿಗೆ ಆಗ್ತಕ್ಕಂಥದ್ದು ಸಮಸ್ಯೆ ಇದು. ಮಹಾನ್ ಬಲವಂತರು ಕೂಡ ಯಾವುದಾದ್ರೂ ಒಂದು ಇಂದ್ರಿಯಗಳ ದಾಹಕ್ಕೆ ಸಿಕ್ಬಿಟ್ಟು ನಾಶವಾಗತಕ್ಕಂತಹದ್ದು. ಅದಕ್ಕೆ ಈಸ್ ವೆರಿ ಇಂಪಾರ್ಟೆಂಟು. ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮನುಷ್ಯನಿಗೆ ಇದರ ಮೇಲೆ ನಿಯಂತ್ರಣ ಬರಬೇಕು. ನಿಯಂತ್ರಣ ಅಂತಂದ್ರೆ ಅದಕ್ಕೊಂದು ಧರ್ಮ ಅಂತ ಹಾಕಬೇಕು. ಆ ಧರ್ಮದ ಪರಿಮಿತಿಯಲ್ಲಿ ಆ ಇಂದ್ರಿಯಗಳನ್ನು ಸಮಾಧಾನ ಪಡಿಸ್ಬೇಕಾಗಲಿ. ಆ ಧರ್ಮದ ಪರಿಮಿತಿ ಇಲ್ಲದೆ ಹೋಗ್ಬಿಟ್ರ ಅದೇನಾಗುತ್ತೆ ಅಂತಂದರೆ ಅದು ಸ್ವೇಚ್ಛಾಚಾರ ಆಗುತ್ತೆ. ತುಂಬ ಜನ ತಿಳ್ಕೊಂಡಿದ್ದಾರೆ ನಮಗೆ ಸ್ವಾತಂತ್ರ್ಯ ಬೇಕು, ಫ್ರೀಡಮ್ ಬೇಕು ಅಂತೇಳಿ. ಕರೆಕ್ಟು. ಆದರೆ ಆ ಫ್ರೀಡಮ್ ಏನಾಗುತ್ತೆ? ಇಲ್ಲಿಲ್ಲ, ಅದೆಲ್ಲ ಓಲ್ಡ್ ಶಾಸ್ತ್ರಗಳು. ಅದರಲ್ಲಿ ಏನಾಗ್ತದೆ ಅಂತಂದರೆ ಎಲ್ಲನೂ ಫ್ರೀಡಮ್ ಇಲ್ಲ. ಈ ಮಾಡರ್ನ್ ಕಲ್ಚರ್ ಇದು ಎಲ್ಲ ಫ್ರೀಡಮ್. ಇಟ್ಸ್ ಕರೆಕ್ಟು, ಫ್ರೀಡಮ್. ಆದರೆ ಫ್ರೀಡಮ್ ಹೇಗಿರಬೇಕು ಅಂತಕ್ಕಂಥದ್ದನ್ನು ವ್ಯಾಸರು ಭಾಳ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಧರ್ಮದ ಚೌಕಟ್ಟಿನಲ್ಲಿ ಫ್ರೀಡಮ್ ಇರಲಿ, ಅವಾಗ ನೀವು ಸ್ವಲ್ಪ ಉಳ್ಕೊಳ್ತೀರೇನು. ಆ ಧರ್ಮದ ಚೌಕಟ್ಟು ಇಲ್ಲ, ಧರ್ಮ ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ, ಪ್ರೊಟೆಕ್ಟ್ ಮಾಡೋದಿಲ್ಲ, ಧರ್ಮ ಇಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಆದರೆ ಧರ್ಮ ಏನು ಮಾಡುತ್ತೆ ಅಂತಂದರೆ ಅನಾಹುತವನ್ನು ತಪ್ಪಿಸ್ತದೆ. ಇಲ್ಲಂತಂದ್ರೆ ಎಲ್ಲಿಗೆ ಹೋಗ್ತೀರಿ? ಇಲ್ಲಂತಂದ್ರೆ ಮತ್ತೆ ಕೆಳಗಡೆ ಹೋಗ್ಬಿಡ್ತೀರಿ. ಅದಕ್ಕೆ ನಮಗೆ ಮಾಡರ್ನ್ ಎಜುಕೇಶನ್ ಬೇಕಾಗಿದೆ ಇದಕ್ಕೆಲ್ಲನೂ ಕೂಡ ಈಸಿಯಾಗಿ. ಇವತ್ತು ಬಹಳ ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ನಾನು ಇವಾಗ ನೋಡ್ತಾ ಇದ್ದೀನಿ, ಬಹಳ ಚಿಕ್ಕ ಮಕ್ಕಳು ಎಲ್ಲ ಡಿಪ್ರೆಸ್ ಆಗಿ ಬಂದ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಪ್ರೆಷರ್, ಇನ್ನರ್ ಪ್ರೆಷರ್ ಈ ಕರೋನಾದಲ್ಲಿ ಆಗಿರ್ತಕ್ಕಂಥದ್ದು. ಈ ಕರೋನಾ ಏನೋ 2ನೇ ಅಲೆ ಆಯಿತು, ಇನ್ನು 3ನೇ ಅಲೆ ಇನ್ನೇನೋ ಅದೇನೋ ಸ್ವಲ್ಪ ಏನಾರು ಆಗ್ಬೋದು. ಆದರೆ ಇದು ಆಗಿರ್ತಕ್ಕಂಥದ್ದು, ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಸರಿ ಮಾಡಬೇಕಂತಂದ್ರೆ ಇದು ಬಹಳ ದಿವಸ ಟೈಮ್ ತಗೊಳ್ತದೆ ಅಂತ ಕಾಣುತ್ತೆ ನಮಗೆ. ಏನೋ ಉಳಿದಿರ್ಬೋದು, ಆದರೆ ನಾವು ಮತ್ತೆ ಆರೋಗ್ಯವಂತರಾಗಿ ಜೀವನ ಮಾಡಬೇಕು ಅಂತಂದರೆ ನವ ಸಮಾಜದ ಮೇಲೆ ಭಾರಿ ಪರಿಣಾಮ ಮಾಡಿಬಿಟ್ಟಿದ್ದೀವಿ. ಸೊ ಆ ಕಾರಣದಿಂದನೇ ನಮಗೆ ಹಿಂದಿನ ಕಾಲದಲ್ಲಿ ಯಾಕೆ ಅತಿಯಾದ ಪ್ರೀತಿ ಮಾಡಲಾರ್ದನೆ ಒಂದು ನಿಯಮಬದ್ಧವಾಗಿ ಬಳಸ್ತಿದ್ರು ಅಂತಂದರೆ ಅದರಿಂದ ಒಂದು ಧರ್ಮ ಇರ್ತಿತ್ತು. ಇವತ್ತು ನಾವೇನು ಮಾಡಿಬಿಟ್ಟಿದ್ದೀವಿ ಅಂತಂದರೆ ಅನುಕೂಲ ಇರೋದರಿಂದ ಆ ಧರ್ಮವನ್ನು ಮೀರಿಬಿಟ್ಟಿದ್ದೀವಿ. ಧರ್ಮವನ್ನು ಮೀರಿದ ಕಾರಣದಿಂದನೇ ಇನ್ನೊಂದು ಆಗ್ತಕ್ಕಂತಹ ಅನಾಹುತವನ್ನು ಎದುರಿಸಬೇಕಾಗಿರ್ತಕ್ಕಂಥ ಸಮಸ್ಯೆ ಬಂದಿದೆ. ಅದಕ್ಕೆ ಫ್ರೀಡಮ್ ಅಂತಂದರೆ ಸ್ವೇಚ್ಛಾಚಾರ ಅಲ್ಲ, ಒಂದು ಚೌಕಟ್ಟಿನೊಳಗಡೆ, ಒಂದು ಧರ್ಮದ ಚೌಕಟ್ಟಿನೊಳಗಡೆ ಜೀವನ ಮಾಡಬೇಕು. ಯಾಕಂತಂದ್ರೆ ನೀವು ಅದನ್ನ ಹಿಡ್ಕೊಂಡು ಹೋದ್ರಿ ಅಂತಂದ್ರೆ ಅದು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ಈ 5 ಪ್ರಾಣಿಗಳ ಹೆಸರು ಹೇಳಿದ್ರಲ್ವಾ, ಜಿಂಕೆ, ಆನೆ. ಜಿಂಕೆ ಅತ್ಯಂತ ವೇಗವಾಗಿ ಹೋಗತಕ್ಕಂಥದ್ದು, ಅದು ಬೇಟೆಗಾರ ಅದನ್ನ ಓಡಿ ಹಿಡಿಯಕ್ಕೆ ಸಾಧ್ಯ ಇಲ್ಲ. ಆದರೆ ಶಬ್ದ ನಾದದಿಂದ ಅದು ತನ್ನನ್ನು ತಾನು ಮರೆತು ಬಿಡ್ತದೆ. ಆನೆ ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು, ಆದರೆ ಅದು ಸ್ಪರ್ಶ ಗುಣದಿಂದ ತನ್ನನ್ನು ತಾನು ಅಧೋಗತಿ, ಆ ಕೆಡ್ಡದಲ್ಲಿ ಬಂದು ಬಿದ್ದುಬಿಡ್ತದೆ. ಹೀಗೆ ನೀವು ಈ 5 ಇಂದ್ರಿಯಗಳಿಗೆ ತದನುಗುಣವಾಗಿ ಈ 5 ಎಕ್ಸಾಂಪಲ್ಗಳನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ನಮ್ಮ ಪೂರ್ವಜರು. ಮತ್ತು ಇಷ್ಟು 5 ಈ ಸೆನ್ಸಸ್ಗಳನ್ನ, ಆರ್ಗನ್ಸ್ಗಳನ್ನ ಇಟ್ಕೊಂಡ್ಬಿಟ್ಟು ಮನುಷ್ಯ ಈ ಧರ್ಮ ಅಂತಕ್ಕಂತಹ ಒಂದು ಪರದೆಯನ್ನು ಹಾಕ್ಕೊಳ್ಳೋದು ಹೋಗ್ಬಿಟ್ರೆ ಏನಾಗ್ತಾನವ, ಅವಾಗ ಅವು ನ್ಯಾಚುರಲ್ ಆಗಿ ಅವು ಬಹಿರ್ಮುಖವಾಗಿ, ಯಾಕಂದ್ರೆ ಅವಕ್ಕೆ ಆಹಾರ ಬಹಿರ್ಮುಖವಾಗಿ ಅದ, ಹಂಗಾಗಿ ಅವು ಬಹಿರ್ಮುಖವಾಗಿ ಓಡ್ತವೆ. ಸೊ ಇದು ನಮಗೆ ಗೊತ್ತಿಲ್ಲ.
ನಾವೇನು ತಿಳ್ಕೊಂಡಿದ್ದೀವಿ ಅಂತಂದರೆ ಅದೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಭೋಗಿಸೋದು ಜೀವನ ತಪ್ಪಂತ ಯಾರು ಹೇಳ್ತೇ ಇಲ್ಲ. ಆದರೆ ಭೋಗ ಅಂತಕ್ಕಂತಹದ್ದು ಒಂದು ವ್ಯವಸ್ಥೆ ಒಳಗಡೆ ಇರಬೇಕಲ್ವಾ. ಯಾಕಂತಂದರೆ ಶರೀರಕ್ಕೆ ಮಿತಿ ಇದೆ ಅಲ್ವಾ. ಅದಕ್ಕೆ ಮಿತಿ ಇಲ್ಲ ಅಂತ ಅರ್ಥ ಇಲ್ಲ, ಅದಕ್ಕೊಂದು ಮಿತಿ ಇದೆ, ಅದಕ್ಕೆ ಲಿಮಿಟ್ ಅದ. ಅದಕ್ಕೆ ಆ ಲಿಮಿಟನ್ನ ಗಮನದಲ್ಲಿಟ್ಟುಕೊಂಡು ಭೋಗ ಮಾಡ್ಬೇಕಲ್ವಾ. ಸೊ ಆ ಕಾರಣದಿಂದ ನಾವು ಇವತ್ತು ಈ ನಮ್ಮ ಫಿಲಾಸಫಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕೊಂಚ ಲೋಪ ಆಗಿಬಿಟ್ಟು, ಸೊ ನಾವು ಇವತ್ತು ಇಷ್ಟು ಒಂದು ವಿಚಿತ್ರವಾಗಿರ್ತಕ್ಕಂತಹ ಒಂದು ಜೀವನ ಪದ್ಧತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ. ಇದು ಯಾರೋ ಒಬ್ರದಲ್ಲ, ಎಲ್ಲರದೇನು. ಅದು ಬೆಳವಣಿಗೆಯಲ್ಲಿ ಒಂದು ಪ್ರಕ್ರಿಯೆ ಇರ್ಬೋದೇನು. ಆದರೆ ಮತ್ತೆ ನಾವು ಇವಾಗ ಏನು ಮಾಡ್ಬೇಕಂದ್ರೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದದ. ನಾವು ಕರೆಕ್ಷನ್ ಮಾಡ್ತಾ ಹೋದ್ವಿ ಅಂತಂದರೆ ಸೊ ಮುಂದಿನ ಸಂತತಿ ಅದನ್ನು ನೋಡಿ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದ. ಯಾವಾಗಲೂ ಕೂಡ ನಾವು ಹೇಳೋದಕ್ಕಿಂತನೂ ನಮ್ಮನ್ನು ನಾವು ಸಾಧನೆಗೆ ತೊಡಗಿಸಿಕೊಂಡು ಆ ಸಂಯಮ ಅಂತಕ್ಕಂಥದ್ದನ್ನು ಪಡ್ಕೊಂಡು, ಯಾವಾಗ ಸಂಯಮ ಬರುತ್ತೆ ಅಂತಂದರೆ ಈ ಎಲ್ಲ ನಾಲೆಡ್ಜ್ ಇದ್ದಾಗ ನಮಗೆ ಸಂಯಮ ಬರುತ್ತೆ. ಈ ನಾಲೆಡ್ಜ್ ಇಲ್ಲದೆ ಹೋದಾಗ ನಮಗೆ ಸಂಯಮ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಇದು ಇರೋದೇ ಹೀಗೇನೋ, ಅದಕ್ಕೋಸ್ಕರ ಸಲುವಾಗಿ ಅದನ್ನು ಬಯಸ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಇದೆಲ್ಲವನ್ನ ತಿಳ್ಕೋಬೇಕು ಚೆನ್ನಾಗಿ. ವಿವಿಚ್ಯತಾಂ ಅಂದ್ರೆ ಅನೇಕವಾಗಿರ್ತಕ್ಕಂತಹದ್ದನ್ನು ನಾವು ಈ ಗುಣಗಳಿಂದ ತುಂಬಿರ್ತಕ್ಕಂತಹದ್ದು ನಮ್ಮಲ್ಲಿ. ಅದೇ ಗುಣಗಳು ನಮ್ಮಲ್ಲಿ ಆ ಗೋಲಕಗಳು ಇರೋದರಿಂದನೇ ನಮಗೆ ಆ ರೀತಿಯಾಗಿರ್ತಕ್ಕಂಥ ಬಯಕೆ ಆಗ್ತಾ ಇದೆ. ಸೊ ಆ ಬಯಕೆಯಿಂದ ನಾವು ಧರ್ಮ ಅಂತಕ್ಕಂತಹ ಒಂದು ಚೌಕಟ್ಟಿನೊಳಗಡೆ ಅದನ್ನ ನಾವು ಸಂಯಮ ಮಾಡಿದ್ವಿ ಅಂತಂದ್ರೆ, ತಿತೀಕ್ಷೆ ಮಾಡಿದ್ವಿ ಅಂತಂದ್ರೆ, ಆ ತಿತೀಕ್ಷೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ, ನಮ್ಮ ಜೀವನವನ್ನ ಊರ್ಧ್ವಗತಿಗೆ ತಗೊಂಡು ಹೋಗುತ್ತದೆ. ಅದಕ್ಕೆ ನಾವು ಯಾವಾಗಲೂ ಕೂಡ ನಮ್ಮಲ್ಲಿ ಈ 5 ಸೆನ್ಸ್ಗಳು, ಆರ್ಗನ್ಸ್ಗಳಿದಾವಲ್ವಾ, ಎಲ್ಲವೂ ತುಂಬ ಚೇಷ್ಟೆ ಮಾಡೋದಿಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ಚೇಷ್ಟೆ ಮಾಡ್ತಾವ. ಅದು ಯಾವುದು ಚೇಷ್ಟೆ ಮಾಡುತ್ತೋ ಅದು ಒಂದನ್ನು ನಿಗ್ರಹ ಮಾಡ್ತಕ್ಕಂತಹ ತಿಳುವಳಿಕೆಯನ್ನು ನಾವು, ಅದು ಆಹಾರದಿಂದನೋ ಅಥವಾ ಪರಿಸರದಿಂದನೋ ಅಥವಾ ತಿಳುವಳಿಕೆಯಿಂದನೋ ಅದನ್ನು ನಾವೇನು ಮಾಡಬೇಕು, ಅದನ್ನು ವಶದಲ್ಲಿ ಇಟ್ಕೊಳ್ತಕ್ಕಂತಹ ಅದನ್ನು ತಿಳ್ಕೋಬೇಕು. ಬೈಕ್ ಇದೆ, ಬಹಳ ಒಳ್ಳೆ ಮಾಡರ್ನ್ ಆಗಿ ತುಂಬ ಹೈ ಸ್ಪೀಡಾಗಿರ್ತಕ್ಕಂತಹ ಬೈಕ್ ಕೊಟ್ಟಿದ್ದಾರೆ ನಮಗೆ, ಟೆಕ್ನಾಲಜಿ ಡೆವಲಪ್ ಆಗಿ. ಆದರೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂತಹ ಆ ಒಂದು ಇದು ಗೊತ್ತಾಗದೆ ಹೋಗ್ಬಿಟ್ರೆ ಹೆಂಗ ನಮ್ಮನ್ನು ನಾವು ಹಾಳು ಮಾಡಿಕೊಳ್ತೀವಿ. ಅದೇ ಥರ ಈ ಎಲ್ಲ ಈ ಆರ್ಗನ್ಸ್ಗಳು ಬಹಿರ್ಮುಖವಾಗಿ ಉಡ್ತವೆ. ಯಾಕಂತಂದರೆ ಅವು ಬಹಿರ್ಮುಖದಲ್ಲೇ ಅವಕ್ಕೆ ಆಹಾರ ಇದೆ. ಈ ಸತ್ಯವನ್ನು ಅರಿತುಕೊಂಡು ನಾವು ನಮ್ಮನ್ನು ನಾವು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡಾಗ ಆವಾಗ ಈ ಹೊರಗಡೆ ಚಲಿಸ್ತಕ್ಕಂತಹ ಮನಸ್ಸು ಒಳಮುಖವಾಗುತ್ತೆ. ಅಲ್ಲಿವರೆಗೆ ಇದು ಒಳಮುಖ ಆಗೋದಿಲ್ಲ. ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಂ ಈಕ್ಷತು ಆವೃತ್ತ ಚಕ್ಷು ಅಮೃತತ್ವ ಬಿಚ್ಛನ್. ಯಾರು ಈ 5 ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಉಡ್ತಕ್ಕಂತಹ ಇಂದ್ರಿಯಗಳನ್ನು ಅಂತರ್ಮುಖಿಯಾಗಿ ಮಾಡಿಕೊಂಡು ತತ್ವವಿವೇಕ ಪ್ರಕರಣದಲ್ಲಿ ತಿಳಿಸಿರ್ತಕ್ಕಂತಹ ಸತ್ಸ್ವರೂಪದಲ್ಲಿ ಯಾರು ಮನಸ್ಸು ನಿಲ್ಲಿಸಕ್ಕೆ ಸಾಧ್ಯ ಆಗುತ್ತೆ, ಅವನು ಮಾತ್ರ ಸುಖಿಯಾಗಿರ್ತಾನೆ. ಯಾರು ಈ 5 ಇಂದ್ರಿಯಗಳನ್ನು ಅರಿಸಿಕೊಂಡು ಹೋಗ್ತಾರೆ ಅವನು ಯಾವುದೇ ಕಾರಣಕ್ಕೆ ಶಾಶ್ವತವಾಗಿರ್ತಕ್ಕಂತಹ ಸುಖವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ವಿದ್ಯಾರಣ್ಯ ಮುನಿಗಳು ಈ ಭೂತ ವಿವೇಕ ಪ್ರಕರಣದಲ್ಲಿ ಭೂತಗಳು ಮತ್ತು ಭೂತಗಳ ಕಾರ್ಯಗಳನ್ನು ಹೇಳೋದ್ರ ಜೊತೆಗೆ
ಆ ಭೂತಗಳಿಂದ ಬಂದಿರತಕ್ಕಂತಹ ಈ ಶರೀರವನ್ನು, ಈ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಇವು ಎಲ್ಲ ಹೇಗೆ ನಿಯಂತ್ರಣ ತಪ್ಪಿ ಕೆಲಸ ಮಾಡ್ತವೆ, ಯಾಕೆ ಮಾಡ್ತಾ ಇದ್ದಾವೆ, ಇವು ಕಾರಣ ಏನು ಅಂತ ಇದರ ಸಂಶೋಧನೆ ಮಾಡದೆ ಹೋಗ್ಬಿಟ್ಟು ಅಂತಂದರೆ ಅವನ್ನ ನಾವು ನಿಯಂತ್ರಣ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಈ 5 ಆರ್ಗನ್ಸ್ಗಳು ಬಹಿರ್ಮುಖವಾಗಿ ಓಡ್ತಾ ಇವೆ. ಇನ್ನೂ ಸ್ವಲ್ಪ ಏನು ಸೂಕ್ಷ್ಮವಾಗಿ ಶ್ಲೋಕ ನಂಬರು 8ರಲ್ಲಿ ಇವು ಬರೀ ಬಹಿರ್ಮುಖವಾಗಿ ಅಷ್ಟೇ ಓಡ್ತಾ ಇಲ್ಲ. ಇವು ಅಂದರೆ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಇವು ಅಂತರ್ಮುಖವಾಗಿ, ಅಂದರೆ ಅಂತರ್ಮುಖ ಅಂದರೆ ಮತ್ತೆ ತುಂಬ ಅಂತರ್ಗತವಾಗಿರ್ತಕ್ಕಂಥಲ್ಲ, ದೇಹದ ಒಳಗಡೆ ಆಗತಕ್ಕಂತಹ ಸೂಕ್ಷ್ಮತೆಯನ್ನು ಕೂಡ ಇವು ತಿಳಿತವೆ ಅಂತಂತಾರೆ ಅವರು. ಈಗ ಹೊರಗಡೆದು ನೋಡೋದು ನಾವು, ಈ ಒಳಗಡೆಗೆ, ನಮ್ಮೊಳಗಡೆಗೆ ಈ 5 ಭೂತಗಳ ಕಾರ್ಯಗಳನ್ನು ದೇಹದ ಒಳಗಡೆ ಕೂಡ ಶಬ್ದದ ಗ್ರಹಿಸೋಕಿರ್ಬೋದು, ಸ್ಪರ್ಶದ ಗ್ರಹಿಸೋಕಿರ್ಬೋದು, ರೂಪದ ಗ್ರಹಿಸೋಕಿರ್ಬೋದು, ಒಳಗಡೆ ಕೂಡ ಹೆಂಗದು ನಮ್ಮನ್ನು ನಾವು ನೋಡಿಕೊಳ್ತೀವಿ ಅಂತಕ್ಕಂತಹ ಇದನ್ನು ತಿಳಿಸ್ತಾರೆ. ಅದನ್ನು ನಾವು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣಂತ್ರಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಭ್ಯೋ ನಮಃ. ಹರಿ ಓಂ.